ಜಯವಾಗಲಿ ನಮ್ಮ ಬೇಡಿಕೆಗಳು ಈಡೇರಲಿ ನಮ್ಮ ಬೇಡಿಕೆಗಳು ಈಡೇರಲಿ ನಮ್ಮ ಬೇಡಿಕೆಗಳು ಈಡೇರಲಿ ಒಂದೇ ಮಾತ್ರಂ ಒಂದೇ ಮಾತ್ರಂ ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನಮ್ಮ ನ್ಯಾಯದ ಬೇಡಿಕೆಗಳು ಈಡೇರಲಿ ನಮ್ಮ ನ್ಯಾಯದ ಬೇಡಿಕೆಗಳು ಈಡೇರಲಿ ಸಂಚಾರ ವೇದಿಕೆಗಳ ಸಂಘಕ್ಕೆ ಜಯವಾಗಲಿ ಸಂಚಾರ ವೇದಿಕೆಗಳ ಸಂಘಕ್ಕೆ ಜಯವಾಗಲಿ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ರಾಜ್ಯ ಸಂಘದ ಅಧ್ಯಕ್ಷರು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು. ಕಳೆದ 30-35 ವರ್ಷಗಳಿಂದ ನಾವು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಅಡಿ ಗ್ರಾಮೀಣ ಗ್ರಂಥಾಲಯಗಳಲ್ಲಿ ಗ್ರಂಥಪಾಲಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. 2019ರಲ್ಲಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಉಸ್ತುವಾರಿಯನ್ನು RDPR ಇಲಾಖೆಗೆ ನಮ್ಮನ್ನು ವಹಿಸಿದ್ದಾರೆ. ಹೈಕೋರ್ಟ್ನಲ್ಲಿ 2022ರಲ್ಲಿ ಕನಿಷ್ಠ ವೇತನ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದ ನಂತರ 2023ರಲ್ಲಿ ಕನಿಷ್ಠ ವೇತನ ಜಾರಿ ಮಾಡಿದ್ದಾರೆ. ಕನಿಷ್ಠ ವೇತನ ಜಾರಿ ಮಾಡಿದರೂ ಯಾವುದೇ ರೀತಿಯಲ್ಲಿ ಕನಿಷ್ಠ ವೇತನ ಸಂಪೂರ್ಣವಾಗಿ ವೇತನವನ್ನು ಕೊಡ್ತಾ ಇಲ್ಲ. ಅವರು ಕೇವಲ 12,000 ರೂಪಾಯಿ ಕೊಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಇಲ್ಲಿ ಕಾರ್ಮಿಕ ಕಾನೂನುಗಳು ಉಲ್ಲಂಘನೆ ಆಗ್ತಾ ಇದೆ. ನಮ್ಮ ಆಗ್ರಹ ಏನು ಅಂತಂದರೆ ಇಲ್ಲಿ ಗ್ರ್ಯಾಚ್ಯುಟಿ ಕೊಡಬೇಕಾಗತ್ತೆ, ಪೆನ್ಷನ್ ಕೊಡಬೇಕಾಗತ್ತೆ, ದೀರ್ಘಕಾಲದ ಸೇವಾವಧಿಯನ್ನು ನಾವು ಇಲ್ಲಿ ನಿರ್ವಹಣೆ ಮಾಡಿದ್ವಿ. ಅದು ಯಾವುದೂ ಸವಲತ್ತುಗಳು ಇಲ್ಲ. ಅದರಿಂದ ಕಾರ್ಮಿಕ ಆಯುಕ್ತರು ಇದರಲ್ಲಿ ಮಧ್ಯ ಪ್ರವೇಶ ಮಾಡಿ ಅವರು 2 ಜಂಟಿ ಸಭೆ ಕರೆದು ಇದನ್ನು ಬಗೆಹರಿಸ್ಕೊಡ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ, ಆಗ್ರಹ ಪಡಿಸ್ತೀವಿ. ಕೊಟ್ಟಿದ್ದೀವಿ. ಈ ಕಳೆದ 19ರಿಂದ RDPR ಬಂದಿದೆ ಸರ್. RDPR ಬಂದ ಮೇಲೂ ಅನೇಕ ರೀತಿ 23ರಲ್ಲಿ ಜಾರಿ ಮಾಡಿದ್ದಾರೆ ಅವರು ಕನಿಷ್ಠ ವೇತನ ಜಾರಿ ಮಾಡಿದರೆ 12,000 ರೂಪಾಯಿ FD ಇಂದ ಬರುತ್ತೆ. ಬಾಕಿ ಪಂಚಾಯತಿಯವರು ಕೊಡಿ ಅಂತಾರೆ. ಪಂಚಾಯತಿಯವರಲ್ಲಿ ಸೋರ್ಸ್ ಇರೋಲ್ಲ. ಸೊ ನಮಗೇನಂತಂದ್ರೆ 1-1.5 ವರ್ಷದ ಅರಿಯರ್ಸೇ ಬಾಕಿ ಕೊಡ್ತಾನೆ ಇಲ್ಲ. ಕನಿಷ್ಠ ವೇತನ ಆಗಲ್ಲ, 12,000 ರೂಪಾಯಿ ಮಾತ್ರ ಬರುತ್ತೆ. ಅದು ಬಂದಾಗ ಏನಾಗುತ್ತೆ, ಪಂಚಾಯತಿ ಒಳಗೆ ವಹಿಸಿದ್ರಿಂದ PDOಗಳು ಸೈನ್ ಹಾಕಿದ್ರೆ ಅಧ್ಯಕ್ಷರು ಹಾಕಲ್ಲ, ಅಧ್ಯಕ್ಷರು ಹಾಕಿದ್ರೆ PDO ಸೈನ್ ಹಾಕಲ್ಲ. ಅಲ್ಲೂ 1-2 ತಿಂಗಳು ತಗೊಳ್ತಾನೆ. ಹೆರಾಸ್ಮೆಂಟ್ ಎಲ್ಲ ಕಡೆ ಹೆರಾಸ್ಮೆಂಟ್ ಪೇಮೆಂಟ್ ಕೊಡಲ್ಲ. ಈಗ ನಮಗೇನು ಕನಿಷ್ಠ ವೇತನ ಅಂತ ಅಂದಮೇಲೆ ಪ್ರತಿ ತಿಂಗಳು 5ನೇ ತಾರೀಕು ಕೊಡಬೇಕು ಅಂತ ಕಾನೂನು ಇದೆ. ಅದು 5 ತಿಂಗಳಾದರೂ ಕೈ ಸಿಗೋದಿಲ್ಲ ಅಂತ. ಇದರಲ್ಲೇ ನಂಬ್ಕೊಂಡು ಕೆಲಸ ಮಾಡಿದಂಥ ಗ್ರಂಥಪಾಲಕರು ಯಾವ ರೀತಿ ನಿರ್ವಹಣೆ ಮಾಡಬೇಕು ಕುಟುಂಬನ? ಇಲ್ಲ, ಇವರಿಗೆ ಮೂಲಭೂತ ಸೌಕರ್ಯಗಳು ಇಲ್ಲ ನಮ್ಮ ಗ್ರಂಥಾಲಯ. ಈಗ ಹೊಸದಾಗಿ ಮತ್ತು 6,000 ಚಿಲ್ಲರೆ ಗ್ರಂಥಾಲಯಗಳನ್ನ RDPRನವರು ಓಪನ್ ಮಾಡ್ತಾ ಇದ್ದಾರೆ. ನಾವು ಅದನ್ನು ವಿರೋಧ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ನಮಗೆ ಪೇಮೆಂಟ್ ಕೊಡ್ಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ, ಮತ್ತು ಹೊಸ ಲೈಬ್ರರಿಗಳನ್ನ ಸ್ಥಾಪನೆ ಮಾಡಿ ಹೊಸ ಸಮಸ್ಯೆಗಳನ್ನ ಹುಟ್ಟಾಕ್ತಾ ಇದ್ದಾರೆ. ಮತ್ತೆ ನಾವು ಅದರಿಂದ ಮೂಲಭೂತ ಸೌಕರ್ಯ ಕೊಡಿ. ಆಮೇಲೆ ಗ್ರಂಥಾಲಯ ಇಲಾಖೆ RDPR ಕೊಟ್ಟಿದ್ದಾರೆ, ಅವರು ಇಲ್ಲಿಯವರೆಗೂ ನಮ್ಮ ನೌಕರರು ಅಂತ ಹೇಳ್ತಾ ಇಲ್ಲ. ಗ್ರಂಥಾಲಯ ಇಲಾಖೆ ನೌಕರರು ಅಂತಾರೆ, ಬೇರೆ ಕಡೆ ನಮ್ಮನ್ನ RDPR ನೌಕರರು ಅಂತಾರೆ. ಎಲ್ಲ ಕೆಲಸನೂ ಕೂಡ ಪಂಚಾಯತಿಯಲ್ಲಿ ಮಾಡಿಸ್ಕೊಳ್ತಾರೆ. ನಮ್ದು ಏನು ಅಂತಂದ್ರೆ ಬೇರೆ ಬೇರೆ ನಿಯಮಾವಳಿನ ಮಾಡಿದ್ದಾರೆ, ಸೇವಾ ನಿಯಮಾವಳಿನ ಬೇರೆ ಬೇರೆ ಮಾಡಿದ್ದಾರೆ. ಪಂಚಾಯತ್ ನೌಕರಿ ಬೇರೆ, ಅವರಿಗಿರೋ ಸವಲತ್ತೇ ಬೇರೆ, ನಮಗಿರೋ ಬೇರೆ. ನಾವು ಒಂದೇ ಮಾಡ್ಬೇಕು. ಅವರು ಒಂದೇ ಮಾಡ್ಲಿಕ್ಕಾಗಲ್ಲ, ನಮ್ಗೆ ಅಲ್ಲಿ ಸವಲತ್ತು ಕೊಡ್ಲಿಕ್ಕಾಗಲ್ಲ ಲೇಬರ್ ಆಕ್ಟ್ ಪ್ರಕಾರ ಅಂತಂದ್ರೆ ಅವರು ಗ್ರಂಥಾಲಯ ಇಲಾಖೆನ ಮಾತೃ ಇಲಾಖೆ ಅದಕ್ಕೆ ವಾಪಸ್ ಕೊಡ್ಲಿ ಅನ್ನೋದು ನಮ್ಮ ಆಗ್ರಹ. ಈ ಪೇಮೆಂಟ್ ಏನಿದೆ ಒಟ್ಟಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಈಗ ನೇರವಾಗಿ ಪಂಚಾಯತಿ ಹಾಕ್ತಾರೆ, ಪಂಚಾಯತಿಯಿಂದ ಕೊಡೋದು 2-3 ತಿಂಗಳು ಲೇಟ್ ಮಾಡ್ತಾರೆ. ನೇರವಾಗಿ ಫೈನಾನ್ಸ್ ಇಂದ ಅವರವರ ಸೇವಾ ಮೇಲ್ವಿಚಾರಕ ಗ್ರಂಥಪಾಲಕ ಅಕೌಂಟಿಗೆ ನೇರವಾಗಿ ಬರಬೇಕು ಅನ್ನೋದು ಆಗ್ರಹ. ಆಮೇಲೆ ಒಂದೇ ಸೇವಾ ನಿಯಮಾವಳಿ ಮಾಡಬೇಕು ಅನ್ನೋದು. ಯಾಕೆ ರಜೆಗಳು ಇತ್ಯಾದಿ ಪ್ರತಿಯೊಂದು ಬೆನಿಫಿಟ್ಸ್ಗಳು ಅದರಲ್ಲಿ ಇರುತ್ತೆ ಕನಿಷ್ಠ ವೇತನ ಅಡಿಯಲ್ಲಿ. ಇದು ಯಾವುದೂ ನಮಗೆ ಸಿಗ್ತಾ ಇಲ್ಲ, ಇದನ್ನೆಲ್ಲ ನಮಗೆ ಕೊಡಬೇಕು ಅಂತೇಳಿ ನಾವು ಆಗ್ರಹ. ಇವತ್ತಿಂದ ಅನಿರ್ದಿಷ್ಟ ಕಾಲ. ಈ 1,000 ಜನ ಎಲ್ಲ ಸ್ಟೇಟ್ನವರೆಲ್ಲ. ನಾವು ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಅನಿರ್ದಿಷ್ಟಾವಧಿ ನಾವು ಹೋರಾಟವನ್ನು ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಸರಿಯಾದ ಪೇಮೆಂಟ್ ಬರೋದಿಲ್ಲ. ನಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ 6,000, ಆಮೇಲೆ 12,000, 6,606 ರೂಪಾಯಿ ನಮ್ಮ ZP ಆಫೀಸಿಂದ ಕೊಡ್ತಾ ಇದ್ದಾರೆ. ನಮ್ಗೆ ಇದೆಲ್ಲ ಬೇಕಾಗಿರಂಗಿಲ್ಲ. ನಮಗೆ ಒಟ್ಟಿಗೆ ಪೇಮೆಂಟ್ ಹಾಕಬೇಕು. ಆಮೇಲೆ ಗ್ರ್ಯಾಜುಯಿಟಿ ಬೇಕು, ನಮಗೆ ಪೆನ್ಷನ್ ಆಗಬೇಕು. ಆಮೇಲೆ ಗ್ರಾಮ ಪಂಚಾಯತಿ ಇವರು ಸಿಬ್ಬಂದಿಗಳಿಗೆ ಇರ್ತಕ್ಕಂಥ ಏನು ಬೇಡಿಕೆಗಳದಾವ, ಅವ್ರಿಗೆ ಇರ್ತಕ್ಕಂಥ ಏನು ನಿಯಮಗಳದಾವ, ಆ ನಿಯಮಗಳನ್ನು ನಮ್ಮ ಗ್ರಂಥಪಾಲಕರಿಗೆ ಪಾಲನೆ ಮಾಡಬೇಕು ಸರ್ಕಾರ. ಆ ಪಾಲನೆ ಮಾಡುವವರೆಗೂ ನಾವು ಈ ಮುಷ್ಕರವನ್ನು ನಿಲ್ಲಿಸೋದಿಲ್ಲ, ಮಾಡ್ತೀವಿ ಅನಿರ್ದಿಷ್ಟ ಅವಧಿ.
ಆಮೇಲೆ ನಮ್ಮನ್ನ ಇದೆಲ್ಲ ಮಾಡಕ್ಕೆ ನಮ್ಗೆ ಆಗಲ್ಪ ಅಂದ್ರೆ ನಮ್ಗೆ ಮಾತೃ ಇಲಾಖೆ ಶಿಕ್ಷಣ ಇಲಾಖೆಗೆ ನಮ್ಗೆ ಪರಿಗಣಿಸ್ಬೇಕಂದ್ರೆ ನಮ್ಮಲ್ಲಿ ಮನವಿ ಐತಿ. 6,000 ಮೇಲ್ಪಟ್ಟಿದ್ದಾರೆ ಸಿಬ್ಬಂದಿಗಳು. ಯಾರಿಗೂ ಸಿಗ್ತಾ ಇಲ್ಲ ಸರ್, ಖಂಡಿತ ಯಾರಿಗೂ ಸಿಗ್ತಾ ಇಲ್ಲ. ಎಲ್ಲ ನಮ್ಮ ಇದು ಆಮೇಲೆ 5ನೇ ತಾರೀಕಿನ ಒಳಗೆ 5ನೇ ತಾರೀಕಿಗೆ ನಮಗೆ ಪಗಾರ ಆಗ್ಬೇಕು. ಯಾಕಂದ್ರೆ ನಮಗೆ 3 ತಿಂಗಳಿಗೊಮ್ಮೆ ಪಗಾರ ಆಗ್ತೈತಿ. ಯಾಕಂದ್ರೆ ಮಕ್ಕಳಿಗೆ ಎಜುಕೇಷನ್ ಅಂತೈತಿ, ಆರೋಗ್ಯ ಅಂತೈತಿ, ನಮಗೆಲ್ಲ ಎಲ್ಲರಿಗೂ ಯಾವ ನೌಕರರಿಗೆ ಸ್ಪೆಷಾಲಿಟಿ ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಳು ಏನಿದೆ ನಮ್ಮ ಗ್ರಂಥಪಾಲಕರಿಗೆ ಇದೆ. ಬೇರೆಯವ್ರಿಗೆ ನಾವು ಮಾನವರಲ್ವಾ, ನಮಗೆ ಮನುಷ್ಯರಲ್ವಾ, ನಮ್ಗೆ ಅವ್ರಿಗಿರ್ತಕ್ಕಂಥ ಬೇಡಿಕೆಗಳು ಎಲ್ಲವೂ ನಮ್ಗೆ ಬೇಕು. ಅವರಿಗೆ ಸರ್ಕಾರಿ ನೌಕರರಿಗೆ ಏನು ಇರ್ತಕ್ಕಂಥ ಸವಾಲುಗಳು ಏನಿದಾವ ನಮ್ಮ ಗ್ರಂಥಪಾಲಕರಿಗೆ ಸವಾಲುಗಳು ಬೇಕು. ಪರಿಸ್ಥಿತಿ ಭಾಳ ಗಂಭೀರ ಇದೆ ನಮ್ದು. ಯಾಕಂದ್ರೆ ಪರಿಸ್ಥಿತಿ ಇವಾಗ ನೋಡ್ರಿ ಎಲ್ಲ ಇಲ್ಲೇ ಹೊಲ ರೈತರು ಎಲ್ಲ ಜಮೀನು ಇದ್ದವ್ರು ಅದಾರ, ಇಲ್ದವ್ರು ಅದಾರ. ಆ ನೌಕರಿ ಮೇಲೆ ಅವನಕ್ಕೆ ಇದು ಆಧಾರದ ಮೇಲೆ ಅದಾರ. ಈಗ ಅವಲಂಬಿತರಿದ್ದ ಹೊತ್ನಾಗ ಇವರು ಜಮೀನು ಇದ್ದವ್ರಿಗೆ ಪಗಾರ ಬರುವವರೆಗಿನೂ ಬೀಜ ಗೊಬ್ಬರ ಅಂತೈತೆ ಅವ್ರಿಗೆ ಅದ್ರದ್ದೇ ಆದಂಥ ಅವ್ರಿಗೆ ಇದು ಇರೈತಲ್ರಿ. ಹಾಗಾಗಿ ಅವ್ರು ಏನು ಮಾಡಿಬಿಡ್ತಾರೆ, ರೊಕ್ಕ ಇದ್ದವರು ಆ ಕಡೆ ಸರಿಯಾಗಿ ಪೇಮೆಂಟ್ ಇದ್ದವ್ರಿಗೆ ಬೀಜ ಗೊಬ್ಬರ ಹೌದು ಅಲ್ಲ ಅವರು ಹೊಲ ಬೆಳವಣಿಗೆ ಮಾಡ್ಕೊತಾರ. ಇವ್ರು ಇಲ್ದವ್ರು 3 ತಿಂಗಳಿಗೆ ಬಂದ ಮೇಲೆ ಅವರು ಬಿತ್ತು ಟೈಮ್ದಾಗ ಇವ್ರು ಹರಗೋದು, ಅವರು ಬೀಜ ಮಾಲ್ ತೆಗಿಯುವಾಗ ಇವ್ರು ಬಿತ್ತೋದು ಆದ್ರೆ ಅವ್ರ ಪರಿಸ್ಥಿತಿ ಎಷ್ಟು ಗಂಭೀರ ಆಗ್ತೈತೆ ಅನ್ನೋದು ಸರ್ಕಾರ ತಮ್ಮ ಗಮನಕ್ಕೆ ಎಚ್ಚೆತ್ತುಕೊಳ್ಬೇಕಿದನ್ನೆಲ್ಲ. ಎಚ್ಚೆತ್ತುಕೊಂಡಾಗ ಮಾತ್ರ ನಮ್ಮ ಪಾಲಕರ ಪರಿಸ್ಥಿತಿ ಅವ್ರಿಗೆ ಅನುಭವ ಆಗ್ತೈತಿ. ಇಲ್ಲದಿದ್ರೆ ಅವ್ರಿಗೆ ಆಗಂಗಿಲ್ಲ. ಆ ಪ್ರಕಾರ ನಾವು ಅನಿರ್ದಿಷ್ಟಾವಧಿ ಈ ಎಲ್ಲ ಬೇಡಿಕೆ ಈಡೇರಿಸ್ಬೇಕು. ನಮ್ಗೆ ಈಡೇರಿದ್ರೆ ಮಾತ್ರ ನಾವು ಈ ಜಾಗ ಬಿಟ್ಟು ಹೇಳ್ತೀವಿ, ಇಲ್ಲಕಂದ್ರೆ ಜಾಗ ಬಿಟ್ಟು ಕದಲೋದಿಲ್ಲ. ಅನಿರ್ದಿಷ್ಟಾವಧಿ ನಮ್ದು ಹೋರಾಟ ಇದ್ದೇ ಇರುತ್ತೆ. ನಾಗರತ್ನ ಬಡಿಗೇರಿ ಗ್ರಂಥಪಾಲಕರಂತ ಕೆಲಸ ಮಾಡ್ತೀವಿ ಸರ್. ನಾವು ಗುಲ್ಬರ್ಗಾ ಡಿಸ್ಟಿಕ್ ಸೇಡಂ ತಾಲೂಕು ಮಳೆಕಡೆ ಗ್ರಾಮ ಪಂಚಾಯತಿ ಮೇಲ್ವಿಚಾರಕರು ಸರ್. ನಮ್ಮ ಹೆಸರು ವಿಶ್ವೇಶ್ವರಯ್ಯ ರೀ. ನಮ್ಮ ಧರ್ಮ ಪತ್ನಿಯವ್ರು ಮಾಡ್ತಾರ್ರಿ, ಮೇಲ್ವಿಚಾರಕರು ಅದಾರ್ರಿ. ನಮ್ಗೆ ನೋಡ್ರಿ ಸರ್ ಬಹಳ ಕಷ್ಟ ಅದ ರೀ ಈ ನೌಕರಿಯಲ್ಲಿ. ಸುಮಾರು 22 ವರ್ಷ ಆಯ್ತು ರೀ ನಮ್ಮ ಮನೆಯವ್ರು ಮಾಡಕತ್ತ ಡ್ಯೂಟಿ. ಇದು ಹೆಂಗಾಗ್ಯದ ಸರ್, ಒಂದ್ ತರ ನಮ್ಗ ಪಂಚಾಯತಿಗೆ ಏನ್ ಮಾಡ್ಬಿಟ್ರಿ, ಪಂಚಾಯತಿಗೆ ಮಾಡ್ಬೇಡ ನಮಗ ಬಹಳ ಕಷ್ಟ ಕೊಡ್ಲತ್ತಾರ್ರಿ ಪಂಚಾಯತಿಯವ್ರು. ಇದು ಹೆಂಗಾಗ್ಯದ್ರಿ, ಮೊದಲ ನಮ್ಮ ಇಲಾಖೆ ಇತ್ತು, ಇಲಾಖೆದಾಗ ಇನ್ನೂ ಸ್ವಲ್ಪ ಏನಾರ ಸ್ವಲ್ಪ ಮಾನ ಮರ್ಯಾದೆ ಇತ್ತು ನಮ್ಗೆ. ಈ ಪಂಚಾಯತಿ ಕೊಟ್ಟ ಮೇಲೆ ಪೂರಾ ನಮ್ಗೆ ಮಲ್ತಾಯಿ ಧೋರಣೆ ಮಾಡ್ಲತ್ತಾರ ಪಂಚಾಯತಿ ಅವರು. ಯಾವುದೇ ನಮ್ದು ಸ್ಪಂದಿಸ್ತಿಲ್ರ. ಬಹಳ ಕಷ್ಟ ಅದ ನಮಗೆ ನೌಕರಿ. ಏನ್ ಪರಿಸ್ಥಿತಿ ರೀ, ಸಂಬಳ ಬಂದ್ರ ಕೈ ಬರಲ್ಲ, 3 ತಿಂಗಳಿಗೆ ಬಂದ್ರೆ 6 ತಿಂಗಳಿಗೆ ಕೊಡ್ತಾರ. ವಿಡಿಯೋಗಳಿಗೆ ಕೇಳಿದ್ರ ಸ್ಪಂದಿಸಲ್ಲ. ನಾವೇನಾರ ಮಾತಾಡಕ್ ಹೋದ್ರ ನಿಮಗ್ ನೋಡ್ರಿ ನಮಗ್ ಕೇಳ್ಬೇಡ್ರಿ, ಇಒ ಕೇಳ್ರಿ, ಸಿಒ ಕೇಳ್ರಿ. ಇವತ್ತು ನಮ್ ಸಂಬಳ ಬಂದಿದ್ರೆ ಕೈ ಬರ್ಲಕ್ 6 ತಿಂಗಳು ಬೇಕು. ಫಸ್ಟ್ ಮೊಟ್ಟ ಮೊದಲ ಬಾರಿ ಸಂಬಳ ಕೊರತೆ ಅದ ನಮ್ಗ. ಸಂಬಳ ಇವತ್ತು ಬಂದ್ ಬಿದ್ರು ಕೂಡ ನಮ್ ಕೈ ಬರ್ಲಕ್ 6 ತಿಂಗಳು ಬೇಕು. ಡೈರೆಕ್ಟ್ ನಮ್ಮ ಅಕೌಂಟಿಗೆ ಬರಂಗ್ ಮಾಡ್ಬೇಕು. ಫಸ್ಟ್ ನಮ್ದು ಅದು ಮೇನ್ ಪ್ರಿಫರೆನ್ಸ್. ಡೈರೆಕ್ಟ್ ನಮ್ಮ ಯಾಕಂದ್ರೆ 4 ಮಕ್ಕಳು ಇರ್ತಾವೆ, ಒಂದ್ ಮನಿ ಸಂಸಾರ ಇರ್ತದ. ಈಗ ನಾವು ನೌಕರಿ ಮಾಡೋದ್ ಅದಕ್ಕೆ, ದುಡಿಯೋದ್ ಅದಕ್ಕೆ, 4 ಮಕ್ಕಳಿಗೆ ಸಲುಲ್ಕ ದುಡಿಲಕ್ಕ, ಹೊಟ್ಟಿಗೆ ಬಟ್ಟಿಗೆ ಸಲುಕ್ ನಾವು ನೌಕರಿ ಮಾಡ್ತೀವಿ. ನಾವಿಲ್ಲಿ ಶಾನ್ ಶೌಕಿಗೆ ನೌಕರಿ ಮಾಡಿಲ್ಲ. 4 ಮಕ್ಕಳು ಎದ್ರ ಮ್ಯಾಗ ಸಲುಬೇಕು ನಾವು, ಒಂದು ನೌಕರಿ ಮ್ಯಾಗ. ಅದು ಬರೋದೇ 3 ತಿಂಗಳಿಗೆ ನಮ್ ಸಂಬಳ ಬಂದ ಮೇಲೆ ನಮ್ ಕೈಗೆ ಬರ್ಲಕ್ 6 ತಿಂಗಳು. ಆಮೇಲೆ ಒಂದ್ ಪೇಪರ್ ಬಿಲ್ ಕೊಡಲ್ಲ ನಮ್ಗ, ಕರೆಂಟ್ ಬಿಲ್ ಕಟ್ಟಲ್ಲ, ನಮ್ದು ಟಿವಿ ರಿಚಾರ್ಜ್ ಮಾಡ್ಸಲ್ಲ, ನಮ್ಮ ವಿಡಿಯೋಗಳು ಸ್ಪಂದಿಸಲ್ಲ, ನಮ್ಮ ಫೋನ್ಗಳು ಎತ್ತಲ್ಲ, ನಮ್ಮ ಅಧ್ಯಕ್ಷರು ಇದು ಮಾಡ್ತಾರ. ಎಲ್ಲ ನಮಗ್ ಪೂರಾ ಕಿರ್ಕೊಳ್ಳೋದ. ನಮ್ಮ ಪೇಪರ್ ಬಿಲ್ ಕೊಡಲ್ಲ, ನಮ್ ಟಿವಿ ರಿಚಾರ್ಜ್ ಮಾಡಲ್ಲ, ನಮ್ದು ಕರೆಂಟ್ ಬಿಲ್ ಕಟ್ಟಲ್ಲ. ನಮ್ ಸಂಬಳ ಇವತ್ತು ಬಂದ್ರೆ 6 ತಿಂಗಳಿಗೆ ನಮ್ ಕೈ ಹೊಂಟದ. ಆಮೇಲೆ ನಮ್ಗ ವಿಡಿಯೋಗಳು ಫೋನ್ಗಳು ಎತ್ತಲ್ಲ, ರೆಸ್ಪಾನ್ಸಿಬಲ್ ಇಲ್ಲ. ನಮಗ್ ಬಹಳ ಪಂಚಾಯತಿ ವತಿಯಿಂದ ಬಹಳ ಅನುಭವಿಸ್ತಾ ಇದೀವಿ ನಾವು. 4 ಮಕ್ಕಳು ಇದಾವ. ಈ ನೌಕರಿ ಮೇಲೆ ನಾವು ಏನ್ ಮಾಡ್ಬೇಕು, ಇಲ್ಲಿವರೆಗೂ ತಾಳ್ಕೊಂಡ್ಬರ್ಬೇಕು. 22 ವರ್ಷ ಆಯ್ತು ನೌಕರಿ ಮಾಡಕತ್ತಾರ. ಇವತ್ತು ಸರ್ ವಿಶ್ವೇಶ್ವರಯ್ಯ.